ಆರ್ತಿ, ಏನಾಗಿತ್ತು ನಿನಗೆ? ದವಾಖಾನೆಗೆ ಹೋಗಿದ್ದಿ ಅಂತ ಅಂದ್ಲ, ಆರಾಮದಿಲ್ಲ? ಡಾಕ್ಟರ್ ಏನಂದ್ರು? ನಮ್ಮ ಪಾಪುಗೆ ಏನೂ ಆಗಿಲ್ಲ, ಓದಿಲ್ಲ? ಅಯ್ಯೋ ಇಲ್ಲ ರೀ, ಏನೂ ಆಗಿಲ್ಲ. ಸ್ವಲ್ಪ ಯಾಕೋ ಎದೆ ಒಂಥರ ಉರ್ದಂಗೆ ಅನ್ನಿಸ್ತು, ಒಂಥರ ಯಾಕೋ ಒಂಥರ ಸುಸ್ತಾಗತ್ತ. ಅದಕ್ಕೆ ಅಕ್ಕ ದವಾಖಾನಿಗೆ ಕರ್ಕೊಂಡು ಹೋಗಿದ್ಲು. ಡಾಕ್ಟ್ರು ಏನೂ ತೊಂದರೆ ಇಲ್ಲ ಅಂತ ಹೇಳಿದ್ರು. ಅಯ್ಯಪ್ಪ, ಮಗುಗೆ ಏನೂ ತೊಂದರೆ ಇಲ್ಲ, ಓದಿಲ್ಲ? ನನಗೂ ಏನೂ ಇಲ್ಲ, ಮಗುಗೂ ಏನೂ ತೊಂದರೆ ಇಲ್ಲ ಅಂತ ಹೇಳಿದ್ರು. ಅಪ್ಪ ದೇವ್ರೆ, ಏನಾತೋ ಏನೋ ಅಂತೇಳಿ ಟೆನ್ಷನ್ ಆಗಿಬಿಟ್ಟಿತ್ತು ನನಗೆ. ಅಂದಂಗೆ ವೈನಿ ಇಲ್ಲದರ? ಅದು ಆ, ಅಕ್ಕ ಅದು ಆ, ಒಂದು ಅವರು ಔಷಧ ಬರ್ಕೊಟ್ಟಿದ್ರ. ಅದು ಏನಾತಂದ್ರೆ ಆ ಡಾಕ್ಟ್ರ್ ಹತ್ರ ಇದ್ದಿದ್ದಿಲ್ಲ. ಅದಕ್ಕೆ ಇಲ್ಲಿಂದ ಮಗಳೂರು ಐತಲ್ರಿ, ಅದ ಮಾಲೂರು, ಆ ಮಾಲೂರಾಗ ಸಿಗ್ತೈತೆ ಅಂತೇಳಿ ಅಂದ್ರೆ, ಅದಕ್ಕೆ ಅಕ್ಕ ಅಲ್ಲಿ ನಾ ಹೋಗಿ ತೊಗೊಂಬರ್ತೀನಿ, ನಿಮ್ಮ ಮುಂದಕ್ಕೆ ಹೋಗಂತ ಹೇಳಿಲ್ಲ. ವೈನಿ ಅದಕ್ಕೆ ಹೋದ್ರು? ಅಲ್ಲ, ನನಗೆ ಹೇಳಿದ್ರಿ ಅಂದ್ರೆ ನಾನು ತೊಗೊಂಡು ಬರ್ತಿದ್ದೆ. ಒಬ್ರು ಹೋದ್ರನ ಅವರು? ಮತ್ತು ನಿಮ್ಗೆ ಎಲ್ಲಿ ಇದನ್ನು ಮಾಡೋದು ಅಂತೇಳಿ ಅಕ್ಕನ ಹೋಗ್ಬಿಟ್ಲ. ನನಗೆ ಸಿಕ್ಕಾಪಟ್ಟೆ ಟೆನ್ಷನ್ ಆಗಿಬಿಡುತ್ತಪ್ಪ ಮಾರೆ. ಅಲ್ಲನ ಏನಾಯ್ತು ಏನು ಅಂತ ಏನ ಏನೋ ಮರ ಇದು ನೀನು ಅವತಾರ? ಅಯ್ಯೋ ಏನಾಗೈತಿ ಮಾವಾರಿಗೆ? ಅಲ್ಲ ಹಿಂಗೆ ಬಂದಾರ ಇವರು? ಆರ್ತಿ ಹೋಗ, ಲುಂಗಿ ತರು. ಅನ್ನ ನೀ ಸ್ಥಿತಿಯಾಗಿ ನೋಡೋಕ್ಕಾಗಲ್, ತಗೋ ಮೊದ್ಲಿಗೆ ಲುಂಗಿ ತರು. ಏನಿದೆ ನೀನು ಅವತಾರ? ಹಾಂ, ಏನಾತಂತ? ಅಲ್ಲ, ನೀ ಯಾಕೆ ಹಿಂಗತಿ ಬಂದಿ? ನಾನೇನು ಕೇಳಬೇಡಲಿ. ಮೊದ್ಲೇಕ ನನಗೆ ಸಿಟ್ಟು ಬಂದ್ಬಿಟ್ಟದ ನಂಗೆ. ಹಾಂ, ಅಲ್ಲೋ ಮರೆಯ ಆತ, ಯಾರು ಏನು ಮಾಡಿದ್ರು? ಹಿಂಗೆ ಯಾಕೆ ನೀನು ಬಂದು? ಏನು ನಿಂದು ತಗ್ಲು? ಅದು ಅದು ಆಕಿ ಅದೇ ಡಿಂಗ್ರಿಪಿಲ್ಲಿ ಶಿವಬಿ ಇದಾಳಲ್ಲ, ಆ ಶಿವಬಿ ಗಂಡ. ನನಗೆ ನಿಮ್ಮನ್ನ ಇಂಥ ಸ್ಥಿತಿಯಾಗಿ ನೋಡೋಕ್ಕಾಗಲ್ದು. ಏನಾತ್ರಿ? ಏನಾತ್ ಇವ್ರಿಗೆ? ನಿಮ್ಮನ್ನ ಹಿಂಗೆ ನಿಂತಾರ ಇವರು? ಏನಾತ್ ಇವರಿಗೆ? ನಾನು ಅದನ್ನ ಕೇಳಕತ್ತೀನಿ ರೀ ವೈನಿ. ಅಯ್ಯೋ ದೇವ್ರಿ, ಅಲ್ಲ ಎಲೆಕ್ಷನ್ಗೆ ಬೇರೆ ನಿಲ್ತೀನಿ ಅನ್ನಕತ್ತೀರಿ. ಅಲ್ಲ ಅದು ಎಲ್ಲ ಹೋಗ್ತೀನಂತಂದ್ರಿ, ಸೀರೆ ತೊಗೊಂಡು ಬೇರೆ ಹೋದ್ರಿ. ಏನ್ರಿ ಏನಾತ್ ನಿಮ್ಗೆ? ನನ್ನ ಈ ಸ್ಥಿತಿಯಾಗ ನೋಡಕ್ಕೆ ನಿನಗೆ ಭಾಳ ಖುಷಿ ಆಗಿರ್ಬೇಕಲ್ಲ? ಹ್ಞೂ, ಹಾಲು ಕೊಡ್ದಷ್ಟು ಖುಷಿ ಆಗಿರ್ಬೇಕಲ್ಲ? ಅಯ್ಯೋ ನನಗೆ ಯಾಕ್ರಿ ಖುಷಿ ಆಗುತ್ತೆ ನಿಮ್ಮನ್ನ ಈ ಅವತಾರದ ನೋಡಕ್ಕೆ? ನಾನು ಯಾಕ್ರಿ ಇದನ್ನು ಮಾಡಲಿ? ಅಲ್ಲ ನಿಮ್ಮ ಮರ್ಯಾದೆ ಹೋತಲ್ಲ ಅಂತ ಸಂಕಟ ಪಡಕತ್ತರ ನೀವೇನ್ರಿ? ಪಾಪ ವೈನಿಯರು ನಿನ್ನ ಬಗ್ಗೆ ಇದನ್ನು ಮಾಡಕತ್ತಾರ, ನೀ ಏನನ್ನ? ಯಾರು ಏನು ಮಾಡಿದ್ರು? ಹಾಂ ಹೇಳೇನ? ಯಾರು ಏನು ಎತ್ತ? ಆ ಶೋಭಿ ಗಂಡ ಅದನಲ್ಲಿ ನನಗೆ ಈ ಸ್ಥಿತಿ ತೊಗೊಂಬಂದ. ನನ್ನ ಅರ್ಬಿ ಎಲ್ಲ ಹರಿದು ಹಾಕಿಬಿಟ್ಟ. ನನ್ನ ಮಗ ನನ್ನ ಬಡಿದು ಬಿಟ್ಟ. ಬರೋಬ್ಬರಿ ಆಗೈತಿ, ಹಿಂಗಾಗ್ಬೇಕು. ನನ್ನ ಮಗನ ಬಿಡಬೇಡಲಿ. ಈ ಊರು ಬಿಟ್ಟು ಹೋಗೋರೊಳಗ ಅವನನ್ನ 10 ಪಾಲು ಹಾಕ್ಬೇಕು ನೋಡು. ರೀ, ಇನ್ನೂ ಅಂಥ ಕೆಲಸ ಮಾಡಕ್ಕೆ ಹೋಗಬೇಡ್ರಿ. ಅಲ್ಲ ಈಗ ಈ ಸ್ಥಿತಿ ಆಗೈತೆ ನಿಮ್ದು. ನಿನಗಿದೆಲ್ಲ ಗೊತ್ತಾಗಿಲ್ಲ, ಬಾ ಇಟ್ಕೊಂಡು ಸುಮ್ಮನೆ ಇರು ನೀನು. ನನಗೆ ಅವಮಾನ ಮಾಡಿದ್ರನ್ನ, ನನ್ನ ಬಡದವ್ರನ್ನ ಸುಮ್ಮನೆ ಬಿಡ್ತಾನ ನಾನು? ನನಗದೇನು ಗೊತ್ತಿಲ್ಲ, ಆದರೆ ಈಗ ಎಲೆಕ್ಷನಿಗೆ ಬೇರೆ ನಿಂದಿರ್ತೀನಿ ಅಂತೀರಿ. ನೀವು ಏನಕ್ಕಿನಾರ ಮಾಡಿ ಅದೆಲ್ಲ ಜನಗಳಿಗೆ ಗೊತ್ತಾಗಿ 1 ಆಗೋದು ಬೇಡ. ನಿಮ್ಮ ಕೈ ಮುಗಿತೀನಿ ರೀ, ಇದನ್ನು ಇಷ್ಟಕ್ಕೆ ಬಿಟ್ಟು ಬಿಡ್ರಿ. ನಾನು ನಿನ್ನ ಮಾತು ಕೇಳ್ಬೇಕನ? ಬಿಡೋ ಮಗನ ಅಲ್ಲ ನಾನು. ಅಣ್ಣ, ವೈನಿ ಹೇಳೋದು ಕರಿ ಐತಿ. ಈ ಒಂದಿಷ್ಟು ದಿನ ಸುಮ್ಮಿತ್ತು ಬಿಡು. ನನ್ನ ಮಗನ ಒಂದು ಕೈ ನಾ ಎಲ್ಲ ನೋಡ್ಕೊತೇನೆ ಅಂತ. ಹೆಂಗೆ ಬಿಡುದ್ಲಿ, ಹೊಟ್ಟೆ ಉರಿಯಾಕತ್ತ ನಂದು. ಇಂಥ ಪತ್ನ್ಯಾಗ ನಾವು ಕಿರಿಕಿರಿ ಮಾಡ್ಕೊಂಡು ನಿಂತ್ರಂದ್ರೆ 1 ಹೋಗಿ 9 ಆಗುತ್ತೆ ವೈನಿ ನಿನ್ನ ಒಳ್ಳೇದಕ್ಕೆ ಹೇಳಕತ್ತಾರ, ಅರ್ಥ ಮಾಡ್ಕೊ. ಅಲ್ಲೇನ ವೈನಿ, ನೀವು ಒಳಗೆ ಹೋಗ್ರಿ. ಟಕ್ರ ಭಾಷೆ ಬರೋಬ್ಬರಿ ಆಗೈತಿ ಉಂಡು. ಅಲ್ಲೇನ ವೈನಿ ಎದುರಿಗೆ ಇದನ್ನು ಹೇಳಕ್ಕೆ ನನಗೆ ಮನಸ್ಸು ಬರಲಿಲ್ಲ. ಅಲ್ಲ, ನಾವು ನಿನಗೆ ಏನಾದರೂ ಬುದ್ಧಿ ಐತೆ? ಬಂಗಾರದಂತ ಹಿಂತಿದಾಳ, ಬ್ಯಾಡ ಅನ್ನೋ ಕಲಿ ಓದಿ. ಈಗ ನೋಡಿ ಇಂಥ ಸ್ಥಿತಿ ಮಾಡ್ಕೊಂಬಂದು ಬೇಕಿತ್ತ ಇದು ನಿನಗೆ? ಮತ್ತು ಕೊಡಿ ಬಡಿ ಬಡಿ ಇದೆಲ್ಲ ಬೇಕಾ? ಈಗ ನೋಡಿಲ್ಲ ಅವ್ನ ಪರಿ ಆಗೈತಿ ನಾಯ. ಊರನ್ ಮಂದಿ ಯಾರು ಬರ್ತಾರೆ ನಮ್ಮ ಹಿಂದೆ? ಯಾರೂ ಬರೋಂಗಿಲ್ಲ. ಅದೊಂದು ತಿಳ್ಕೊ. ಹಿಂಗೆಲ್ಲ ಮಾಡ್ಯಾನಂದ್ರೆ ನಿನ್ನ ಹೆಸರು ಕೆಡುತ್ತಾ. ಈಗ ಇಟ್ಟಕ್ಕೆ ಸುಮ್ಮಿರು, ಮುಂದೆ ಸಮಯ ಬರ್ತತಿ, ಅವ ನೋಡ್ಕೊಳಂತ ಅವನ ಒಂದು ಕೈನ. ಹೊಟ್ಟೆಂಕರು ಜಗ್ಗೂರಿ ಹಾಕತ್ತಲಿ ನನ್ನ ಈ ಸ್ಥಿತಿ ತೊಗೊಂಬಂದವ. ಸ್ವಲ್ಪ ದಿನ ಹೆಂಗಾರ ಮಾಡಿ ಸುಮ್ಮನೆ ಇರ್ತಾನೆ. ಆದ್ರೆ ನನ್ನ ಮಗಗೆ ಮಾತ್ರ ಬುದ್ಧಿ ಕಲಿಸಬೇಕಲಿ, ಬುದ್ಧಿ ಕಲಿಸಬೇಕು. ಅಕ್ಕ ಹೋಗಿದ್ದಿಲ್ಲ ಅಲ್ಲೇ, ಎಲ್ಲ ಸರಿ ಆತಿಲ್ಲ. ಮತ್ತು ಅಕ್ಕಿ ಗಂಡ ಇಲ್ವಾ, ಅವರಿಬ್ಬರು ಗಂಡ ಹೆಂಡ್ತಿನ ಒಂದು ಮಾಡಿ ಬಂದೆ ನಾನು. ಪಾಪ ನಂಗೆ ತುಂಬ ಬೇಜಾರಾಗ್ಬಿಟ್ಟಿತ್ತು. ನನ್ನ ಮಗ ಬಿಟ್ಟು ಹೊಂಟಿದ್ನಕಿನ. ನಾನು ಅವಂಗೆ ಎಲ್ಲ ತಿಳಿಸಿ ಹೇಳಿದ್ದೆ, ಇನ್ನು ಊರಿಗೆ ಕರ್ಕೊಂಬರಂಗಿಲ್ಲ ರೀ ಈಕಿನ ಅಂತ ಹೇಳ. ಅವ್ರವ್ರು ಇಲ್ರಿ, ಅವ್ರನ್ನ ಇಲ್ಲಿ ಈ ಊರಿಗೆ ತರಂಗಿಲ್ಲ, ನಮಗೆ ಜೀವನ ಅನಿಸ್ತಂದ್ರೆ ನಾವು ಅಲ್ಲಿ ಹೋಗಿ ನೋಡ್ಕೊಂಬರ್ತೀವಿ ಅಂತಂದರು. ಯವ್ವ ಬಂದ್ರಂದ್ರೆ ಬಿಡಂಗಿಲ್ಲವ ಅಕ್ಕ. ಆ ಶೋಭಿ ಗಂಡನ ಇವ್ರು ಬಿಡಂಗಿನ ಇಲ್ಲ. ಇಲ್ಲ ಹಂಗೇನು ಮಾಡ್ತಾನೆ ಅವ್ನ ಕೈಲಿ ಹೆಣ ಇವಂತಂಗೆ ಓದಿಸ್ಕೊಂಡ. ಇವನ ಕಡೆ ಏನು ನೀಗಂಗಿಲ್ಲ, ಟಕಳ ಬಸ್ಯಾಗ ಏನು ನೀಗಂಗಿಲ್ಲ, ನೋಡಿದಿಲ್ಲ. ಸುಮ್ಮನೆ ಬಿದ್ದಿದ್ದ ಬಾಯಾಟ ಇವಂದು.
ಕೈಲಿ ಏನು ಸಗಣಿ ನೀಗಂಗಿಲ್ಲ. ಸುಮ್ಮ ಹಾಡ್ರು ಹುಡ್ರು ಆಟ ಮಾತಾಡ್ತಾನೆ. ಅವ್ನ ಕೈಲಿ ಏನೂ ನೀಗಂಗಿಲ್ಲ. ಟಕಳ್ಗ ಏನು ಮಾಡ್ಕೊಳಕ್ಕಾಗಲ್ಲ ಅವ್ನಿಗೆ. ಅದ ಒಂದಿಷ್ಟು ನಾಯಿ ಸಾಕ್ಯಾನಲ್ಲ, ಅವು ಎಡಗೈ ಬಲಗೈ ಅವ್ನು ಕರ್ಕೊಂಡು ಹೊಕ್ಕನಟ. ನಿನ್ನ ಕೈಲಿ ಏನೂ ನೀಗಂಗಿಲ್ಲ. ಏನ ಒಳ ನಡಿ, ನನಗೆ ನಿನ್ನ ಈ ಸ್ಥಿತಿಯಾಗ ನೋಡೋಕ್ಕಾಗಲ್ಲ. ನಡಿಪ್ಪ ಮೊದ್ಲಿಗೆ ಬಟ್ಟೆ ಹಾಕೊಂಡು ನಡಿ. ಮತ್ತೆ ಯಾರು ಬಂದು ಹಿಂದಾರ ಅಲ್ಲ ಏನ? ಹಂಗಾದ್ರೆ ನೀನು ಕಾರ್ ಓಡಿಸ್ಕೊಂಡು ಹಿಂಗೆ ಬಂದ್ಯಾನ? ಮತ್ತು ಅರಿಬಿ ಎಲ್ಲ ಹರಿದು ಚಿನ್ನಾಚಿದ್ರಿ ಮಾಡ್ಯಾನ ನನ್ನ ಮಗ. ಮತ್ತು ಇನ್ನೇನು ಮಾಡೋಕ್ಕಾಗತ್ತೆ? ಒಟ್ಟು ಕಾರಿನ ಗ್ಲಾಸ್ ಹಾಕ್ಕೊಂಡು ಬಂದೀನಿ. ಇನ್ನು ಮತ್ತೆ ಏನು ಮಾಡೋಕ್ಕಾಗತ್ತೆ ಹೇಳು? ಅಲ್ಲಿ ಒಂದು ತಟ್ಟಿತ್ತು, ತಟ್ಟು ಸುತ್ಕೊಂಡು ಬಂದೆ. ಈ ಅದ್ರ ಅಂಕರು ಅವನು ಮಾತ್ರ ಸುಮ್ಮನೆ ಬಿಡಂಗಿಲ್ಲ. ಇದಟ್ಟು ಇಲೆಕ್ಷನ್ ಮುಗಿಲಿ ಅದನ್ನ ಅಂತೀನಿ. ಈಗ ಊರಾಗ ನಮ್ಮನ್ನ ಕಂಡ್ರೆ ಆಗ್ಲಾರ್ದವ್ರು ಅದಾರ. ಈಗ ಮತ್ತು ಅದು ಹೀಗೆಲ್ಲ ಮಾಡ್ಕೊಂಡು ಸರಿ ಇರಂಗಿಲ್ಲ. ಆಯ್ತಾಯ್ತು, ಒಂದು ಕತಿ ಕಾಣಿಸೋಣಂತೆ ಏನ ನಡಿ. ಈಗ ಮೊದಲೇ ಪುಟ್ಟಿ ಹಾಕೋ ಹೋಗು. ಇದೆಲ್ಲ ಬೇಕಾಗಿತ್ತೇನ್ರಿ ನಿಮ್ಮ ಅಣ್ಣಗೆ? ಹಾಂ, ಏನ್ರಿ ಅಷ್ಟು ಬುದ್ಧಿ ಇಲ್ಲೇನ್ರಿ ಇವರಿಗೆ? ನೋಡು, ನಮ್ಮ ಅಕ್ಕಗೆ ಮಾಡಿದ ಪಾಪ ಹತ್ತಿವ್ರಿಗೆ. ಮನ್ಯಾಗ ಬಂಗಾರದಂಥ ಹೆಂಡತಿ ಇಟ್ಕೊಂಡು ಅಲ್ಲಿ ಓಡೋಗಿದ್ರು. ಈಗ ಬರೋಬ್ಬರಿ ಆಗೈತೆ ನೋಡು. ನೀವೇನ್ರಿ ಅವ್ರು ಮಾಡಿದ ತಪ್ಪಿಗೆ ನೀವು ಕುಮ್ಮಕ್ಕೆ ಕೊಡಾಕತ್ತೀರಲ್ಲ, ಆಗ ನನ್ನ ಮಗನ ಎದಕ್ಕೆ ಬಡಿತೀರಿ? ಈಗ ನಿಮ್ಮ ಹೆಂಡ್ತಿನ ಯಾರ ಹಂಗತಿ ಮಾಡಿದ್ರು ಸುಮ್ಮನೆ ಇರ್ತಿದ್ರೇನ? ಮತ್ತು ಅವಂಗೂ ಸೀಟ್ ಬಂದತೆ, ಹಾಕ್ಯಾಕೊಂದು ರುಬ್ಬ್ಯಾನ. ಸುಮ್ಮ ಕುಂದ್ರಿ, ಅದೆಲ್ಲ ಮಾಡಕ್ಕೆ ಹೋಗ್ಬೇಡ್ರಿ. ನಿಮ್ಮನ್ನ ಮಾಡಿದ್ದಕ್ಕೆ ತಕ್ಕ ಶಿಕ್ಷೆ ಆಗೈತಿ. ಆರಾಮಾಗಿ ಬಂದ್ರಿಲ್ಲ? ಏನು ತೊಂದರೆ ಆಗಲಿಲ್ಲಲ್ಲ ಬರ್ಬೇಕಾದ್ರೆ? ನಾ ಇರ್ಬೇಕಾದ್ರೆ ಏನು ತೊಂದರೆ ಆಕತ್ತೆಕ್ಕ? ಆರಾಮಾಗಿ ಕರ್ಕೊಂಡ್ಬಂದೆ. ಏನು ನಾವ್ರೇನು ಬಸ್ಸಿಗೆ ಬಂದೀವನು? ಕಾರ್ ತೊಗೊಂಡ್ಬಂದಿವವ್ವ. ಮಳೆ ಒಂದು ಹತ್ತಿ ಬಿಟ್ಟತಿ, ಇನ್ನು ಬಸ್ಸಿಗೆಲ್ಲ ಅಡ್ಡಾಡೋದು ಅಂತೇಳಿ ಕಾರ್ ತೊಗೊಂಡು ಬಂದುಬಿಟ್ವಿ. ನಮ್ಮ ಮಳೆ ಅಂದ್ರೆ ಲಗ್ನ ಐತ್ರಿ ಈಗ. ಅದಕ್ಕೆ ನಮ್ಮ ವೈನಿಯಾರನು ಊರಿಗೆ ಹೋಗ್ಯಾರಿ. ಅದೆಲ್ಲ ಹೊಲದ್ದದು ಮುಗಿಸ್ಕೊಂಬರ್ಬೇಕಲ್ಲ, ಅದಕ್ಕೆ ಮನ್ಯಾಗ ಯಾರೂ ಇಲ್ಲ, ನಾವು ಅಷ್ಟೇ ಅದೀವಿ ನೋಡ್ರಿ. ಚಾ ತಗೋರಿ. ಈಕಿ ನೀಲಕ್ ಅಂತೇಳಿ ಅದೇ ಹೇಳಿದ್ನಲ್ರಿ, ನಾನು ದತ್ತಕ್ಕೆ ತೊಗೊಂಡಿನಿ. ಹುಡುಗಿ ತಂಗಿರಿ. ನಮಸ್ಕಾರ ರೀ. ನಿಮ್ಮ ಯಜಮಾನ್ರಿ ಏನು ಮಾಡ್ತಾರ ತಂಗಿ? ಅವರು ಬ್ಯಾಂಕ್ನಾಗ ಕೆಲಸ ಮಾಡ್ತಾರ್ರಿ. ಇವತ್ತು ಅವರು ಇರ್ಬೇಕಿತ್ತು, ಏನು ಮಾಡೋದ್ರಿ, ಅವು ಕೆಲಸ ಏನೇ ಇತ್ತಂತ ಹೋಗ್ಬಿಟ್ರು ಅವರು. ಯಾಕ ಹುಡುಗಿ ಕರೆಸ್ತೇನೋ ಇನ್ನು ನೋಡ್ಕೊಂಡು ಮತ್ತು ಮುಂದಿಂದ ಇದನ್ನು ಮಾಡೋಣ. ಸರಿ ಆಯ್ತು. ನೀಲಕ್ಕ ಹೋಗಿ ಕರ್ಕೊಂಬರೋಕ ಅಕ್ಕನ. ಈಕಿನ ನೋಡ್ರಿ ನಮ್ಮ ಮಗಳು ಸುಮ್ಮಕ್ಕ. ಅಯ್ಯ ಯಪ್ಪ, ಮಮ್ಮಿ ಗತಿ ಇಲ್ಲ ಈಕೆ. ನಮ್ಮ ಮಮ್ಮಿನೂ ಹಿಂಗ ಇದ್ಲು. ನೀವು ನಮ್ಮ ಮಮ್ಮಿ ಗತಿ ಅದಿರಿ, ನಿಮ್ಮನ್ನ ಮಮ್ಮಿ ಅಂತ ಕರೀಲ? ಆಯ್ತು ಪುಟ್ಟ, ಮಮ್ಮಿ ಅಂತ ಕರಿ. ಏನು ನಿನ್ನ ಹೆಸರು? ಪ್ರೀತು ರೀ. ಇನ್ನೇನಪ್ಪ ಹುಡುಗಿ ಅಂಕರು ಬೀಸಿದಾಳ. ನಮ್ಮ ಪ್ರೀತುನ ಮಮ್ಮಿ ಅಂತ ಒಪ್ಕೊಂಡ. ಇನ್ನೇನೈತಿ ಅದೆಲ್ಲ ನೋಡಕ್ಕೆ ಹುಡುಗಿ ಲಕ್ಷಣ ಅದ. ಸಣ್ಣ ವಯಸ್ಸಿನಾಗೆಲ್ಲ ಆಕೆ ದೊಡ್ಡ ವಯಸ್ಸಿನಾಗೆಲ್ಲ ಏನಲ್ಲ, ನೋಡಕ್ಕೆ ಚಂದನೂ ಅದ ಹುಡುಗಿ, ಸಂಪನ್ನ ಐತಿ. ಮತ್ತು ನಿನಗೇನು ಅನಿಸ್ತಪ್ಪ? ನಂದು ಏನಿಲ್ವೇ, ನೀ ಹೆಂಗಂತಿ ಮಗಗೆ ಒಪ್ಪಿಗೆ ಅದ್ರ ಸಾಕು. ನೀ ಹೆಂಗಂತಿ ನೋಡು, ಇದು ನಿನ್ನ ಬಿಟ್ಕೊಟ್ಟಿದ್ದು ನೋಡುವ. ನಾ ಚಂದ ಚಾಳಿ ಎಲ್ಲ ನಮಗೆ ಬೇಕಾಗಿಲ್ಲ. ನನಗೇನಿದ್ರು ನನ್ನ ಮಗನ ಚಂದ ನೋಡ್ಕೊಂಡು ಹೋಗ್ಬೇಕು. ಅದು ಒಂದ ನೋಡಿ ನಾ ಕೇಳ್ಕೊಳೋದು. ಚಂದ ನೋಡ್ಕೊಂಡು ಹೋಗ್ಕಳಪ್ಪ. ಇನ್ನೇನೈತಿ? ಅಪ್ಪ ಅಪ್ಪ, ನಂಗೆ ಈಕಿ ಮಮ್ಮಿ ಇಷ್ಟ ಅಲ್ಲ. ನಮ್ಮ ಮಮ್ಮಿಗೆ ಈಗಿನ ಕರ್ಕೊಂಡೋದ ನಮ್ಮ ಮನೆಗೆ. ಇನ್ನೇನೈತಿ, ಮಕ್ಳು ದೇವ್ರ ಸಮ ಅಂತ ಮುಗಿತಲ್ರಿ. ಇನ್ನು ಒಪ್ಕೋಬೇಕಾದವನು ಒಪ್ಕೊಂಡ. ನೋಡುವ, ನಿನಗೇನು ಅನಿಸ್ತತಿ ಅದನ್ನು ಹೇಳು. ಅಮ್ಮ ಹೆಂಗಂತಾರೆ ಹಂಗೆ. ಆದ್ರೆ ನನಗೆ ಒಂದು ಆಸೆ ಐತಿ. ನಾನು ಇನ್ನೊಬ್ರ ಮ್ಯಾಗ ಹೊರೆ ಆಗೋದು ಬೇಡ. ಯಾಕಂದ್ರೆ ಹಿಂದಕ್ಕೆ ನಾನು ಜಗ್ ಬೆಡ್ ತಿಂದ್ಬಿಟ್ಟೇನಿ ರೀ. ಅದಕ್ಕೆ ಈಗೇನು ನಾನು ಸೀರೆ ಬಿಸ್ನೆಸ್ ಮಾಡ್ತೀನಲ್ಲ, ಅದನ್ನು ಮುಂದುವರ್ಸ್ಕೊಂಡು ಹೋಗ್ತೀನಿ ರೀ. ಅದಕ್ಕೆ ನೀವು ಅಡ್ಡಿಪಡಿಸ್ಬಾರ್ದು. ಸರಿ ಆಯ್ತವ ಮಾಡು. ನಾವೇನ ನಿನಗೆ ಅದನ್ನು ಮಾಡಬೇಡ ಅಂತ ಏನಿಲ್ಲ. ನನ್ನ ತಮ್ಮಗೆ ಹೊಟ್ಟಿನೆತ್ತಿ ನೋಡು. ಎಲ್ಲದಕ್ಕಿಂತ ಮುಖ್ಯ ನಮ್ಮ ಪ್ರೀತಿಗೆ ಒಳ್ಳೆ ತಾಯಿ ಆಗು. ಅವನ ತಾಯಿ ಇಲ್ಲ ಅಂತೇಳಿ ಅವನ ಮನಸ್ಸಿನಾಗ ಬರಬಾರ್ದು ನೋಡುವ. ನೀವು ಅದನ್ನೇನು ಇಟ್ಕೊಳಕ್ಕೆ ಹೋಗ್ಬೇಡ್ರಿ. ನಮ್ಮ ಹುಡುಗಿಗೆ ತಾಯಿ ಹೃದಯ ಐತಿ. ನೋಡಿದ್ರಿ ಇಲ್ಲ? ನೋಡೋಣ ನಿಮ್ಮ ಹುಡುಗ ಬಂದು ತೆಕ್ಕಿ ಬಿಡ್ಕೊಂತ ನಮ್ಮ ಹುಡುಗಿನ. ಪೋಸ್ಟ್ ಇವ್ಯಾವ ಮಲ್ಲಪ್ಪ ಹೋಗು. ಏನು ಪೋಸ್ಟ್ ಅಂತ ಏನಾಗತ್ತಾನ? ಯಾವ ಈಗಿನ ಕಾಲದಾಗ ಪತ್ರ ಹಾಕವ ಹೋಗಿನಪ್ಪ ಇಸ್ಕೊಂಬರೋಗು. ಇಂಥ ಹುಡುಗ ಸುಮ್ಮಕ್ಕನ್ ಕೊಡುದ ತಡಿ. ಯಾವುದಕ್ಕೂ ಅತ್ತಿಗೆ ಕರೆದು ತೋರಿಸ್ಬಿಡ್ತೀನಿ. ಈ ಪತ್ರದಾಗ ಏನೈತಂತೆ. ಅಲ್ಲಪ್ಪ, ಯಾರು ಬರ್ತಾರೆ ಪತ್ರನಾಥನ? ಎತ್ತಿ ಬಾಯಿಲೆ. ಯಾರ್ದು ಏನು ಎತ್ತಿ. ಈ ಪತ್ರದಾಗ ಏನು ಬರ್ತದೆ ಗೊತ್ತನ? ಹುಡುಗಿನ ಮೊದಲೇ ಹೆಂಡತಿ ಇದ್ಲಲ್ಲ, ಆಕಿನ ಸಾಯ್ಸಾನ್ಯ ಅಂತವ. ಅದ್ರಾಗ ಇದು ಬರ್ದತ್ ನೋಡೈತಿ.
ಅಲ್ಲ ಅಂಥವ್ರಿಗೆ ಪಾಪ ಸುಮಾಕರನ್ ಕೊಡೋದ ಚಲೋ ಇಲ್ಲ ಅಂತವ. ಕೆಟ್ಟ ಸಿಟುಕದಾನಂತ, ಒಂಥರ ಹುಚ್ಚಗ್ರ ಕೂಡ್ದಾರಂಗೆ ಮಾಡ್ತಾನಂತವ. ಕೆಟ್ಟ ಸಂಶಯ ಪಿಸಾಚಿ ಇದಾನಂತ ನೋಡಿ ಪತ್ರದ ಬರೆದ ಚರ್ಚಿ. ಹ್ಞೂ ಇವ ನಮ್ಮ ರಾಮನ್ ಹಂಗೆಲ್ಲ ಇದನ್ನು ಮಾಡವಲ್ಲಲ್ಲ. ಹ್ಞೂ ಹೆಂಗೆ ಬ್ಯಾಡ ತಡಿತಮ್ಮ, ಯಾಕೆ ಇಲ್ಲೇ ಇದ್ರ ಬದ್ರ ಕೇಳ್ಬಿಡುನು ಏನು ಎತ್ತ ಅಂತೇಳಿ ಓದಿಲ್ಲ. ಅಲ್ಲೇ ಐತಿ ಹೆಂಗೆ ಕೇಳ್ತಿ ಅಂತ. ಅದು ಏನಾರು ಯಾಕಿರೋಲ್ಲಕ್ಕಪ್ಪ ಪತ್ರ ತಾಯಿಲಿ. ಹಾಂ ಅವ್ರ ಕೈಯಾಗ ಕೊಡ್ತೀನಿ. ಅದು ಏನಿದ್ದು ಕ್ಲಿಯರ್ ಮಾಡ್ಕೊಂಬಿಡೋನು. ಹೌದು ಮತ್ತು ರಾಮಣ್ಣ ಇದಕ್ಕೆ ಪತ್ರ ಓದಪ್ಪ. ಯಾಕೆ ನೀನು ಬಂದು ಪತ್ರ ನಾ ಯಾಕೆ ಓದ್ಲೇವ? ಅಲ್ಲದ ಅಷ್ಟಕ್ಕೂ ಏನೈತಿ ಅಕ್ಕ ಈ ಪತ್ರದಾಗ? ನಾ ಓದೋಂಥದ್ದು ಏನೈತೆವ? ನೋಡಪ್ಪ ನಾ ಹೆಂಗದೀನಿ ಅನ್ನೋದು ನಿನಗೆ ಗೊತ್ತೈತಿ. ನಮ್ಗೆ ಮನಸ್ಸಿನಾಗ ಇಟ್ಕೊಂಡು ಮಾತಾಡೋದು ಅಭ್ಯಾಸ ಇಲ್ಲ. ಹಾಂ ಮತ್ತು ಹುಡುಗ ಮೊದಲೇ ಹೆಂಡ್ತಿನ ಸಾಯಿ ಹೊಡ್ದಾನ ಅಂಥೇಳಿ ಇದ್ರಾಗ ಬರ್ದಾರ. ಮತ್ತು ಅರ್ಧಂಬರ್ಧ ಹುಚ್ಚದಾನ, ಸಿಟ್ಟಕ್ಕೆ ಭಾಳ ಅದಾನ, ಸಿಟ್ಟು ನೆಳ್ಯಾಕನ ಬಡ್ದಾನ, ಮತ್ತು ಸಂಶಯ ಪಡ್ತಿದ್ದ ಹೆಂಡ್ತಿಗೆ, ಹಿಂಗೆಲ್ಲ ಬರ್ದಾರ. ಏನ ತಮ್ಮ ಇದು? ಅಯ್ಯೋ ಈಟನ ನಮ್ಮವ್ವ. ಅಲ್ಯಾಕ ನೀವು ಹೆಂಗದಿರಿ ನೀವು ಗೊತ್ತಿಲ್ಲನೇ ಯಾಕೆ? ನಾ ಎಲ್ಲ ಹುಡುಕ್ಯಾಡಿ ತೊಗೊಂಡ್ಬಂದಿರೋದು ಯಾಕ? ನಾನು ಅದ ಊರವದೀನಿ. ಸುಮ್ಮನೆ ಇನ್ನೊಬ್ರ ಮ್ಯಾಗ ಗೋಬಿ ಕುಂದರ್ಸ್ಬಾರ್ದು ಯಾಕ? ಆ ಥರ ಎಲ್ಲ ಏನಿಲ್ಲಕ್ಕ. ನೋಡ್ರಿ, ನಾವು ಎಲ್ಲೆಲ್ಲಿ ಹೆಣ್ಣು ನೋಡಕ್ಕೆ ಹೋಗ್ತೀವಿ ಬರೀ ಹಿಂಗೆ ಮಾಡ್ಯಾರ. ಇದು ಯಾರು ಮಾಡಿಲ್ಲ, ನಮ್ಮ ತಮ್ಮಾರ ಮಾಡ್ಯಾರ್ರಿ. ಅವ್ರಿಗೆ ಇನ್ನೊಂದು ರೀ, ನಮ್ಮ ತಮ್ಮಗೆ ಒಂದು ಮಗು ಐತಲ್ಲ, ಅದನ್ನು ಅಳು ಹಚ್ಚಿ ಅದಟ್ಟು ಆಸ್ತಿ ತಾವು ತಿನ್ಬೇಕಂತಾರೆ. ಬರೀ ಇದು ಆಸೆಗೆ ಪಡ್ಕೊಂತಾರೆ ನೋಡ್ರಿ. ನಮ್ಮ ತಮ್ಮಗೆ ಎಲ್ಲಿ ಹೆಣ್ಣು ನೋಡ್ತೀವಿ ಎಲ್ಲರಿಗೂ ಇದ ಪತ್ರ ಬರ್ದಾರ, ಹಿಂಗೆ ಬರ್ದಾರ. ಇವು ಅವರ ಬರ್ದಾರ ನೋಡ್ರಿ. ನಮ್ಗೆ ಸುಳ್ಳು ಹೇಳಿ ಅಭ್ಯಾಸ ಇಲ್ಲ. ನನಗೋಗ್ಬೇಕು ಹೆಣ್ಣು ಮಕ್ಳು ಅದಾರ. ಆಕಿನೂ 2 ಮಕ್ಕಳನ್ನ ಹಡ್ದ. ಆಕೆ ಲಗ್ನಾಗಿರ್ಲಿಕ್ಕಂದ್ರೆ ನಾನು ನಮ್ಮ ತಮ್ಮ ಕೊಟ್ಟು ಬಿಡ್ತಿದ್ದೆ. ನಮ್ಮ ತಮ್ಮ ಬಿತ್ತಿದ್ರೆ ಬೀಜ ಆಗ್ಬೇಕ್ರಿ. ನೋಡ್ರಿ, ನಾವು ಅಂಕರು ಇದ್ದ ಹಕ್ಕಿಕತ್ ಹೇಳಿವಿ. ನಿಮ್ಗೆ ಮನಸ್ಸಿದ್ರೆ ಕೊಡ್ರಿ, ಇಲ್ಲ ಅಂದ್ರೆ ಬೇಡ. ನಮ್ಮ ಮ್ಯಾಗ ನಂಬಿಕಿದ್ರೆ ಕೊಡ್ಬೋದು, ಇಲ್ಲ ಅಂದ್ರೆ ಬೇಡ. ನಿಮ್ಮ ಮನಸ್ಸಿನ್ಯಾಗ ಇಟ್ಕೊಲಾರ್ದ ಹೇಳಿದ್ರೆಲ್ಲ ಸಾಕು. ಇಂಥವು ಎಷ್ಟ ಆಗ್ಯಾವ ಬಿಡ್ರಿ. 10 ಮಣಿತನ ನೋಡಿವ್ರಿ. ಬರೀ ಹಿಂಗೆ ನೋಡ್ರಿ, ಹಿಂಗೆ ಮಾಡ್ಯಾರ. ಅದಕ್ಕೆ ಈ ಹುಡುಗನ್ನ ಬಿಟ್ಟು ಅಡ್ಡಾಡಕ್ಕೆ ನಾಯಕಂತ ನಮ್ಮ ತಮ್ಮ. ಆ ಹುಡುಗಿಗೆ ಏನಾರ ಮಾಡಿಗಿಡ್ಯಾರಲ್ಲ ಅಂತಿ ಏನು ಕೇಳ್ತೀರಿ? ಆಸ್ತಿಗೆ ಹಿಂಗೆಲ್ಲ ಮಾಡ್ತಾರೆ. ನಮ್ಮ ತಮ್ಮನ ನಸೀಬ್ ಕೆಟ್ಟಿತ್ತು ಏನೋ ಯಾರಿಗೆ ಗೊತ್ತು. ಅವ್ನು ಹೆಂಡ್ತಿ ಹಿಂಗತಿಯಾಗಿ ಅದಕ್ಕೆ ಜ್ವರ ಬಡ್ದು ಏಕದಮ್ಕ ಸತ್ತು ಬಿಟ್ಲು. ಇಲ್ಲ ಅಂದ್ರೆ ನಮ್ಮ ತಮ್ಮ, ಅಯ್ಯೋ ದೇವ್ರು, ತಮ್ಮನ ಹೆಂಡ್ತಿ ಅಷ್ಟು ಬಾಗಿದ ಬಂಗಾರ ರೀ. ಏನು ಕೇಳ್ತೀರಿ? ನಾವು ಇದ್ದ ಹಕ್ಕಿಕತ್ ಹೇಳಿವಿ. ನಿಮ್ಮ ವಿಚಾರ ನೋಡ್ರಿ. ಒಂದು ಹೆಣ್ಣು ಒಂದು ಗಂಡು ಜೀವನದ ಪ್ರಶ್ನೆ. ನಾನು ಏನಿದ್ದದನ್ನು ನಿಮಗೆ ಫೋನ್